ಇರಾನ್ ಈ ಅಟ್ಯಾಕ್ ಅನ್ನ ಮಾಡುತ್ತೋ ಅನ್ಎಕ್ಸ್ಪೆಕ್ಟೆಡ್ ಮತ್ತೆ ಒಂದು ಹಂತದಲ್ಲಿ ಆವಾಗ ಸೂಯಿಸೈಡಲ್ ಅಂತ ಅನ್ಸಿತ್ತು. ಇದೆಲ್ಲ ಅಮೆರಿಕನ್ ಬೇಸಸ್ ಇರೋದು ಅರಬ್ ನೇಬರ್ಹುಡ್ ನಲ್ಲಿ. ಜೂಜುಕೋರ ಟ್ರಂಪ್ ಯುದ್ಧವನ್ನ ನೀನು ಶುರು ಮಾಡ್ತಾ ಇದೀಯಾ, ಆದ್ರೆ ಇದನ್ನ ಅಂತ್ಯಗೊಳಿಸೋದು ನಾವು. ಟ್ರಂಪ್ ಸೀಸ್ ಫೈರ್ ಅಕ್ಸೆಪ್ಟ್ ಮಾಡ್ಕೊಂಡು ಡಿಕ್ಲೇರ್ ಮಾಡಿದ್ರು. ಅದಕ್ಕೆ ಇಸ್ರೇಲ್ ಇಂದ ಯಾವುದೇ ಒಂದು ರಿಯಾಕ್ಷನ್ ಬಂದಿಲ್ಲ. ಟ್ರಂಪ್ ಕೊನೆಗಳಿನಲ್ಲಿ ಎಲ್ಲ ಹೇಳೋದೆ ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್. ಇರಾನ್ ಶಿಯಾ ನೇಷನ್, ಆಯ್ತಾ? ಅರಬ್ ಕಂಟ್ರೀಸ್ ಸುನ್ನಿ ನೇಷನ್ಸ್. ಶಿಯಾ ಮತ್ತೆ ಸುನ್ನಿಗಳ ನಡುವಿನ ಆ ಒಂದು ವೈರ ಇದೆಯಲ್ಲ, ಅದನ್ನ ಆಕ್ಚುಲಿ ನಮಗೆ ಗೊತ್ತೇ ಇದೆ. ಖಂಡಿತ ಅರಬ್ ಕಂಟ್ರೀಸ್ ಇರಾನ್ ಜೊತೆ ಸೇರೋದಕ್ಕೆ ಸಾಧ್ಯವೇ ಇಲ್ಲ. ಇರಾಕ್ ಅನ್ನ ಬಿಟ್ರೆ ಇಲ್ಲಿ ಯಾವುದೇ ಅರಬ್ ದೇಶದಲ್ಲಿ ಇರಾನ್ಗೆ ಬೆಂಬಲ ಇಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್. ಅಂದ್ರೆ ಅಮೆರಿಕನ್ ಬೇಸಿಸ್ ಮೇಲೆ ಖತರ್, ಇರಾಕ್, ಕುವೈತ್, ಬಹ್ರೈನ್ ಮೇಲೂ ಅಂತ ಹೇಳ್ತಾ ಇದ್ದಾರೆ. ಸೌದಿ ಅರೇಬಿಯಾ ಮೇಲೆ ಮಾಡಿಲ್ಲ. ಸೊ ಇರಾನ್ ಈ ಅಟ್ಯಾಕ್ ಅನ್ನ ಮಾಡುತ್ತೋ ಅನ್ಎಕ್ಸ್ಪೆಕ್ಟೆಡ್ ಮತ್ತೆ ಒಂದು ಹಂತದಲ್ಲಿ ಆವಾಗ ಸೂಯಿಸೈಡಲ್ ಅಂತ ಅನ್ಸಿತ್ತು. ಯಾಕೆಂತ ಹೇಳಿದ್ರೆ ಅರಬ್ ಇದೆಲ್ಲ ಅಮೆರಿಕನ್ ಬೇಸಸ್ ಇರೋದು ಅರಬ್ ನೇಬರ್ಹುಡ್ ನಲ್ಲಿ. ಇನ್ಫ್ಯಾಕ್ಟ್ ವೆಸ್ಟ್ ಏಷ್ಯಾದಲ್ಲಿ ಸುಮಾರು ಅಂದ್ರೆ ಸಣ್ಣ ದೊಡ್ಡ ಅಂದ್ರೆ ಬೇಸಸ್ ಜೊತೆನಲ್ಲಿ ಸುಮ್ಮನೆ ಮಿಲಿಟರಿ ಡಿಪ್ಲಾಯ್ಮೆಂಟ್ ಎಲ್ಲ ಸೇರಿದ್ರೆ 19 ಸ್ಥಳಗಳಲ್ಲಿ ವೆಸ್ಟ್ ಏಷ್ಯಾದಲ್ಲಿ ಅಮೆರಿಕನ್ ಟ್ರೂಪ್ಸ್ ಇವೆ. ಒಂದು 50,000 ಅಮೆರಿಕನ್ ಸೈನಿಕರಿದ್ದಾರೆ ವೆಸ್ಟ್ ಏಷ್ಯಾದಲ್ಲಿ. ಸೊ ಅದರಲ್ಲಿ ತುಂಬಾ ದೊಡ್ಡದು ಇದೆ ಖತರ್ನಲ್ಲಿರುವಂತಹ ಅಲ್ ಉದೈದ್ ಬೇಸ್ ಅದು. ಸೊ ಅದ್ರ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ಆದ್ರೆ ಒಂದು ಇದನ್ನ ಒಳ್ಳೇದು ಅಂತ ಹೇಳ್ಬೇಕು, ನನ್ಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ಹೇಳಬೇಡೋಣ. ಇನ್ಫ್ಯಾಕ್ಟ್ ಮೊದಲೇ ಇರಾನ್ ಇನ್ಫಾರ್ಮ್ ಮಾಡಿತ್ತು ಖತರ್ಗೆ ಮತ್ತೆ ಅಮೆರಿಕಾಗೆ, ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ. ಹೀಗೆ ಮತ್ತೆ ಇದು ಇರಾನಿಯನ್ ಅಟ್ಯಾಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಖತರ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಎರಡು ತಯಾರಾಗಿದ್ವು. ಇರಾನ್ ಫೈರ್ ಮಾಡಿದ ಎಸ್ಪೆಷಲಿ ಮಾಡಿದ 12 ಮಿಸೈಲ್ಗಳಲ್ಲಿ 11 ಅವು ತಡೆದವು. ಒಂದು ಖಾಲಿ ಜಾಗದಲ್ಲಿ ಬಿತ್ತು. ಹೀಗಾಗಿ ಏನಾಗಿದೆ, ಅದು ಅಮೆರಿಕನ್ ಸೈಡ್ ಇಂದ ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ಡ್ಯಾಮೇಜ್ ಆಗಿಲ್ಲ ಅಂತ. ಆದ್ರೆ ಅನಂತರ ನಡೆದಂತ ಬೆಳವಣಿಗೆಗಳು ಆ ಇಡೀ ಏರ್ ಅಟ್ಯಾಕ್ ಅನ್ನ, ಇರಾನ್ನ ಆಕ್ರಮವನ್ನ ಕಂಪ್ಲೀಟ್ ಅದು ಅರ್ಥಹೀನಗೊಳಿಸಿಬಿಟ್ಟಿದೆ. ಅದಾದ ಮೇಲೆ ಇಮಿಡಿಯೇಟ್ಲಿ ಟ್ರಂಪ್ ಸೀಸ್ ಫೈರ್ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಇದು ಇಸ್ರೇಲ್ ಮತ್ತೆ ಇರಾನ್ ಅವೆರಡು ಸೀಸ್ ಫೈರ್ಗೆ ಒಪ್ಕೊಂಡಿವೆ ಅಂತ ದೊಡ್ಡದಾಗಿ ಟ್ವೀಟ್ ಮಾಡಿ, ಗಾಡ್ ಪ್ಲೇಸ್ ಇಸ್ರೇಲ್, ಗಾಡ್ ಪ್ಲೇಸ್ ಇರಾನ್, ಗಾಡ್ ಪ್ಲೇಸ್ ಮಿಡ್ಲ್ ಈಸ್ಟ್, ಗಾಡ್ ಪ್ಲೇಸ್ ಅಮೆರಿಕಾ, ಎಕ್ಸೆಪ್ಟ್ ಗಾಡ್ ಪ್ಲೇಸ್ ಟ್ರಂಪ್ ಅನ್ನೋದೊಂದ ಬಿಟ್ಟು ಇನ್ನೆಲ್ಲರನ್ನೂ ಗಾಡ್ ಪ್ಲೇಸ್ ಮಾಡಲಿ ಅಂತ ಹೇಳಿ ಟ್ವೀಟ್ ಎಲ್ಲ ಮಾಡಿ ಇದು ಸೀಸ್ ಫೈರ್ ಅಂತ. ಅದಕ್ಕೆ ಇರಾನ್ ಮೊದಲ ರಿಯಾಕ್ಷನ್ ಏನು ಇಲ್ಲ, ನಾವು ಸೀಸ್ ಫೈರ್ ಒಪ್ಕೊಂಡಿಲ್ಲ, ಇದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು, ಇರಾನ್ ಇಂದನು ಬೆಳಿಗ್ಗೆ ಅವರಿಂದ ಸೂಚನೆ ಬಂದಿದೆ. ಎಷ್ಟು ಸ್ಪಷ್ಟ ಅಂತ ತುಂಬಾ ಕನ್ಫ್ಯೂಷನ್ ಇದೆ. ಆದ್ರೆ ಇರಾನ್ ಅದನ್ನು ಒಪ್ಕೊಂಡಿದೆ. ಬೆಳಿಗ್ಗೆ 4 ಗಂಟೆ ಕೊನೆ ಮಿಸೈಲ್ ಅನ್ನ ತಾನು ಹಾರಿಸಿದೆ ಇಸ್ರೇಲ್ ಕಡೆಗೆ. ಅಂದ್ರೆ ಯುದ್ಧವನ್ನ ನಿಲ್ಲಿಸಿದ್ದು ತಾನು, ತನ್ನದು ಕೊನೆಯ ಏಟು ಅನ್ನೋ ಒಂದು ಅರ್ಥದಲ್ಲಿ. ಈಗ ಮೊನ್ನೆ ದಿನ ಅದೇ ಇರಾನ್ ಆಕ್ಚುಲಿ ಅದು ಗವರ್ಮೆಂಟ್ IRGC ಇಂದ ಏನ್ ಬಂದಿತ್ತು, ಜೂಜುಕೋರ ಟ್ರಂಪ್ ಯುದ್ಧವನ್ನ ನೀನು ಶುರು ಮಾಡ್ತಾ ಇದೀಯಾ, ಆದ್ರೆ ಇದನ್ನ ಅಂತ್ಯಗೊಳಿಸೋದು ನಾವು ಅನ್ನೋ ಸ್ಟೇಟ್ಮೆಂಟ್ ಅನ್ನ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಅದು ಹೇಳಿತ್ತು. ಎಕ್ಸಾಕ್ಟ್ಲಿ ಅದಕ್ಕೆ ತಕ್ಕ ಹಾಗೆ ಇವತ್ತು ಕೊನೆ ಮಿಸೈಲ್ ಅನ್ನ ಅವರು ಇಸ್ರೇಲ್ ಮೇಲೆ ಹಾರಿಸಿ ಆಯ್ತು ನಾವು ಒಪ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಏನಾಗಿದೆ, ನಿನ್ನೆ ರಾತ್ರಿ ಇರಾನ್ ನಡೆಸಿದಂತ ಆ ದಾಳಿ ನಾವು ಏನೇನೆಲ್ಲ ಆ ಕ್ಷಣದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ವಿ. ಅರಬ್ ಕಂಟ್ರೀಸ್ ಇರಾನ್ ವಿರುದ್ಧ ತಿರುಗಿ ಬೀಳ್ತವೆ, ಅದು ಮತ್ತೆ ಆಕ್ಚುಲಿ ಅವು ಜಾಯ್ನ್ ಆಗ್ತವೆ ಅಮೆರಿಕಾದ ಪರವಾಗಿ ಯುದ್ಧಕ್ಕೆ ಅಂತ. ಅದೆಲ್ಲವೂ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಬಂದು ನಿಂತುಕೊಂಡಿದೆ. ಇನ್ಫ್ಯಾಕ್ಟ್ ಹಾಗೇನೆ ಮುಂದುವರೆದಿದ್ರೆ, ಅಂದ್ರೆ ಡ್ಯಾಮೇಜ್ ಆಗಿದ್ರೆ, ಅಮೆರಿಕನ್ದು ಜಾನ್ ಮಾಲ್ ಲುಕ್ಸರ್ ಆಗಿದ್ರೆ ಖಂಡಿತ ಆಕ್ಚುಲಿ ಆ ಕಂಟ್ರಿಗಳೆಲ್ಲ ಅಮೆರಿಕ ಜೊತೆ ಸೇರ್ಕೋತಾ ಇದ್ವು. ಅಷ್ಟೇ ಅಲ್ಲ, ನ್ಯಾಟೋ ಅದರದ್ದು ಆರ್ಟಿಕಲ್ 5 ಪ್ರಕಾರ ಬೇರೆ ನ್ಯಾಟೋ ಕಂಟ್ರೀಸ್ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ ಅವೆಲ್ಲವೂ ಸಹ ಅಮೆರಿಕದ ಪರವಾಗಿ ನಿಂತ್ಕೊಂಡು ಇರಾನ್ ವಿರುದ್ಧ ಯುದ್ಧ ಮಾಡ್ಬೇಕಾಗಿತ್ತು. ಆದ್ರೆ ಕಂಪ್ಲೀಟ್ ಎಲ್ಲವೂ ಉಲ್ಟಾ ಹೋಗಿದೆ. ಅಂದ್ರೆ ಟ್ರಂಪ್ ಸೀಸ್ ಫೈರ್ ಅಕ್ಸೆಪ್ಟ್ ಮಾಡ್ಕೊಂಡು ಡಿಕ್ಲೇರ್ ಮಾಡಿದ್ರು. ಅದಕ್ಕೆ ಇಸ್ರೇಲ್ ಇಂದ ಯಾವುದೇ ಒಂದು ರಿಯಾಕ್ಷನ್ ಬಂದಿಲ್ಲ. ಅಮೆರಿಕನ್ ಬಾಂಬಿಂಗ್ ಆಯ್ತಲ್ಲ ಇಸ್ಫಹಾನ್, ಫೋರ್ದೋ ಅಂಡ್ ನತಾನ್ಸ್ ಮೇಲೆ ತಕ್ಷಣ ಆಕ್ಚುಲಿ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಅವರು ಟ್ರಂಪ್ಗೆ ಕಂಗ್ರಾಚುಲೇಷನ್ಸ್ ಹೇಳಿದ್ರು, ಮತ್ತೆ ಹಿಸ್ಟ್ರಿ ಬದಲಾಗ್ತಾ ಇದೆ ಅಂತೆಲ್ಲ ಹೇಳಿದ್ರು.
ಆದ್ರೆ ಈ ಸೀಸ್ ಫೈರ್ ಅನೌನ್ಸ್ಮೆಂಟ್ ಆದ ನಂತರ ಟ್ರಂಪ್ ಕಡೆಯಿಂದ ಇಸ್ರೇಲ್ ಇಂದ ಯಾವುದೇ ಸ್ಟೇಟ್ಮೆಂಟ್ ಬಂದಿಲ್ಲ. ಅಂದ್ರೆ ಅವ್ರೇನಾದ್ರೂ ನಮಗೆ ಮೋಸ ಆಯಿತು. ಟ್ರಂಪ್ ಕೊನೆಗಳಿನಲ್ಲಿ ಎಲ್ಲ ಹೇಳೋಗೆ ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಟಾಕೋ, ಅದು ಇಲ್ಲೂ ಆಗಿ ಟ್ರಂಪ್ ನಮ್ಮನ್ನ ಕೈ ಬಿಟ್ಬಿಟ್ರ ಅನ್ನೋ ಭಾವನೆ ಅದು ಇಸ್ರೇಲ್ ನಲ್ಲಿ ಬಂದಿದೆಯಾ ಗೊತ್ತಿಲ್ಲ. ಅಂದ್ರೆ ಇನ್ನು ನಾವು ಆಕ್ಚುಲಿ ನಿಜವಾದದ್ದು ಏನ್ ನಡೀತಾ ಇದೆ ಗೊಂದಲದಿಂದ ನಾವು ಹೊರಗಡೆ ಬರ್ಬೇಕಾದ್ರೆ ಆಯ್ತಾ, ನಾವ್ ಇನ್ ಸ್ವಲ್ಪ ವೇಟ್ ಮಾಡ್ಬೇಕಾಗಿದೆ ಅಲ್ಲಾಗೋ ಡೆವಲಪ್ಮೆಂಟ್ಸ್ ಬಗ್ಗೆ. ಇನ್ಫ್ಯಾಕ್ಟ್ ಇದು ಅರಬ್ ಕಂಟ್ರೀಸ್ ಇರಾನ್ ಜೊತೆ ಸೇರೋ ಸಾಧ್ಯತೆನೇ ಇಲ್ಲ. ಯಾಕಂತ ಹೇಳಿದ್ರೆ ದೇ ಆರ್ ಅರಬ್ಸ್ ನಾಟ್ ಪರ್ಷಿಯನ್ಸ್. ಕಂಪ್ಲೀಟ್ ಎಥ್ನಿಕ್ ಡೈವರ್ಸಿಟಿ ಇದೆ, ಡಿಫರೆನ್ಸ್ ಇದೆ. ಎಥ್ನಿಸಿಟಿನೇ ಬೇರೆ, ಅರಬ್ ಎಥ್ನಿಸಿಟಿನೇ ಬೇರೆ, ಪರ್ಷಿಯನ್ ಪಾರ್ಸಿ ಎಥ್ನಿಸಿಟಿನೇ ಬೇರೆ. ಅದಕ್ಕಿಂತಲೂ ಮುಖ್ಯವಾದದ್ದು ಇರಾನ್ ಶಿಯಾ ನೇಷನ್ ಆಯ್ತಾ, ಅರಬ್ ಕಂಟ್ರೀಸ್ ಸುನ್ನಿ ನೇಷನ್ಸ್. ಹೀಗಾಗಿ ಏನಾಗಿದೆ, ಇನ್ಫ್ಯಾಕ್ಟ್ UAE, ಸೌದಿ ಅರೇಬಿಯಾ, ಜೋರ್ಡನ್ ಅವೆಲ್ಲ ಸುನ್ನಿ. ಶಿಯಾ ಮತ್ತೆ ಸುನ್ನಿಗಳ ನಡುವಿನ ಆ ಒಂದು ವೈರ ಇದೆಯಲ್ಲ, ಅದನ್ನ ಆಕ್ಚುಲಿ ನಮಗೆ ಗೊತ್ತೇ ಇದೆ. ಖಂಡಿತ ಅರಬ್ ಕಂಟ್ರೀಸ್ ಇರಾನ್ ಜೊತೆ ಸೇರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ಫ್ಯಾಕ್ಟ್ ಒಂದು ಕಾಲದಲ್ಲಿ ಇರಾಕ್ ನಲ್ಲಿ ಒಂಚೂರು ಬದಲಾವಣೆ ಆಗಿದೆ. ಯಾಕೆಂತ ಹೇಳಿದ್ರೆ ಅರಬ್ ಕಂಟ್ರಿಗಳಲ್ಲಿ 2 ಶಿಯಾ ಮೆಜಾರಿಟಿ ಕಂಟ್ರೀಸ್ ಇವೆ, ಒಂದು ಇರಾಕ್, ಒಂದು ಬಹರೈನ್. ಇರಾಕ್ ನಲ್ಲಿ ಸದ್ದಾಂ ಹುಸೇನ್ ಇದ್ದಾಗ, ಅಂದ್ರೆ ಸದ್ದಾಂ ಹುಸೇನ್ ಸುನ್ನಿ, ಅಂದ್ರೆ ಶಿಯಾ ಮೆಜಾರಿಟಿ ಇರಾಕ್ ನಲ್ಲಿ ಸುನ್ನಿ ಸದ್ದಾಂ ಹುಸೇನ್ ಆಡಳಿತ ನಡೆಸ್ತಾ ಇದ್ದಾಗ ಆಗ ಅದಕ್ಕೆ ಇರಾಕ್ ಏನಾಗಿತ್ತು, ಇರಾನ್ಗೆ ಸಂಪೂರ್ಣ ವಿರೋಧ ಆಗಿತ್ತು. ಅನಂತರ ಸದ್ದಾಂ ಹುಸೇನ್ ಅನ್ನ ಕೆಳಗಿಳಿಸಿ ಅದೊಂದು ಗಲ್ಲಿಗೆ ಹಾಕಿ ಎಲ್ಲವೂ ಆದ ಮೇಲೆ ಅಲ್ಲಿ ಒಂದು ಸುನ್ನಿಗಳ ಆಡಳಿತ ಬಂದಿದೆ ಇರಾಕ್ ನಲ್ಲಿ. ಹೀಗಾಗಿ ಇರಾಕ್ ನಲ್ಲಿರುವಂತ ಈಗಿನ ಗವರ್ನಮೆಂಟ್ ಸ್ವಲ್ಪ ಆಕ್ಚುಲಿ ಇರಾನ್ ಪರವಾಗಿದೆ, ಯಾಕಂದ್ರೆ ಶಿಯಾ ಅಂದ್ಕೊಂಡು. ಆದ್ರೆ ಬಹರೈನ್ ನಲ್ಲಿ ಅದು ಶಿಯಾ ಮೆಜಾರಿಟಿ ಕಂಟ್ರಿ ಆದ್ರೂ ಅಧಿಕಾರ ಇರೋದು ಸುನ್ನಿಗಳ ಕೈಯಲ್ಲಿ. ಹೀಗಾಗಿ ಬಹರೈನ್ ಶಿಯಾ ಅರಬ್ ಕಂಟ್ರಿ ಆದ್ರೂ ಇರಾನ್ ಪರವಾಗಿ ಇಲ್ಲ. ಸೊ ಅದರಿಂದ ಬೇರೆ ಅಂದ್ರೆ ಅರಬ್ ಆಗಿ ದೆನ್ ಸುನ್ನಿನೂ ಆಗಿರುವಂತ ಯಾವುದೇ ಕಂಟ್ರಿ ಇರಾನ್ ಪರವಾಗಿ ಇಲ್ಲ. ಜೋರ್ಡನ್ ತಗೊಳ್ಳಿ, ಜೋರ್ಡನ್ ತನ್ನ ಏರ್ ಸ್ಪೇಸ್ ಅನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಇಸ್ರೇಲ್ಗೆ ಅವಕಾಶ ಕೊಡ್ತು. ಆಯ್ತು, ನಮ್ಮ ಏರ್ ಸ್ಪೇಸ್ ಮೂಲಕ ಹೋಗಿ ಇರಾನ್ ಅಟ್ಯಾಕ್ ಮಾಡಿ ಅಂತ ಇಸ್ರೇಲಿ ಬಾಂಬರ್ಗಳನ್ನ ತಗೊಂಡೋಗಿ ಅಂತ ಹೇಳಿದ್ರು. ಅದೇ ಇರಾನಿಯನ್ ಮಿಸೈಲ್ಗಳು ಮತ್ತೆ ಆಕ್ಚುಲಿ ಡ್ರೋನ್ಗಳು ತನ್ನ ಏರ್ ಸ್ಪೇಸ್ಗೆ ಬರೋದನ್ನ ಅದು ಇಷ್ಟಪಡ್ಲಿಲ್ಲ, ಬಿಡ್ಲಿಲ್ಲ. ತನ್ನಿಂದ ಎಷ್ಟು ಸಾಧ್ಯವಷ್ಟು ಅದನ್ನ ಹೊಡೆದು ಉರುಳಿಸ್ತು ಅದು. ಅಂದ್ರೆ ನೋಡಿ, ಅಂದ್ರೆ ಶಿಯಾ ಸುನ್ನಿ ಡೈವರ್ಸಿಟಿ, ಆ ಡಿಫರೆನ್ಸ್ ಎನಿಮಿಟಿ ಯಾವ ಮಟ್ಟದಲ್ಲಿದೆ. ಹೀಗಾಗಿ ಆ ಒಂದು ಹಂತಕ್ಕೆ ಇರಾಕ್ ಅನ್ನ ಬಿಟ್ರೆ ಇಲ್ಲಿ ಯಾವುದೇ ಅರಬ್ ದೇಶದಲ್ಲಿ ಇರಾನ್ಗೆ ಬೆಂಬಲ ಇಲ್ಲ. ಖತರ್ ಅದು ಇರಾನ್ ಪರವಾಗಿ ಮಾತಾಡ್ತಾ ಇತ್ತು. ಅದು ಆಕ್ಚುಲಿ ಸೌದಿ ಅರೇಬಿಯಾ ಮತ್ತೆ ಆಕ್ಚುಲಿ UAE ಅದ್ರ ಜೊತೆಯಲ್ಲಿ ಅದು ವಿರೋಧ ಕಟ್ಟಿಕೊಂಡಿತ್ತಲ್ಲ, ಆ ಕಾರಣಕ್ಕಾಗಿ ಆಕ್ಚುಲಿ ಇರಾನ್ ಪರವಾಗಿ ಇತ್ತೇ ವಿನಃ. ಆದ್ರೆ 2017 ನಲ್ಲಿ ಇದೇ ಟ್ರಂಪ್ ಬಂದು ಸೌದಿ ಅರೇಬಿಯಾ ಮತ್ತೆ ಖತರ್ ಮಧ್ಯೆ ಅಥವಾ ಗಲ್ಫ್ ಸ್ಟೇಟ್ಸ್ ಮತ್ತೆ ಖತರ್ ಮಧ್ಯೆ ಒಂದು ಸ್ನೇಹವನ್ನ ಮತ್ತೆ ಶುರು ಮಾಡಿಸಿದ್ರಲ್ಲ 27th January 2017. ಆವಾಗಿಂದ ಖತರ್ ಸಹ ಪೂರ್ಣವಾಗಿ ಇರಾನ್ ಕಡೆಗೆ ಇಲ್ಲ. ಅದ್ರ ನಂತರ ಮೀಡಿಯೇಟ್ ಮಾಡುವಂತ ಒಂದು ಸ್ಥಿತಿಲಿದೆ. ಅಂದ್ರೆ ಎರಡು ಜೊತೆನಲ್ಲೂ ಅರಬ್ ಕಂಟ್ರಿ ಸೌದಿ ಅರೇಬಿಯಾ ಮತ್ತು UAE ಜೊತೆ ಸಂಬಂಧ ಚೆನ್ನಾಗಿದ್ರು ಸಹ ಇರಾನ್ ಜೊತೆನಲ್ಲೂ ಇನ್ ಸ್ವಲ್ಪ ಉಳ್ಕೊಂಡಿರೋದ್ರಿಂದ ಮೀಡಿಯೇಟ್ ಮಾಡೋ ಒಂದು ಸ್ಥಿತಿನಲ್ಲಿ ಖತರ್ ಇದೆ ಅಷ್ಟೇ. ಆಯ್ತಾ, ಅದು ಬಿಟ್ರೆ ಅರಬ್ ಕಂಟ್ರೀಸ್ ಗಳಲ್ಲಿ ಇರಾನ್ಗೆ ಯಾವುದೇ ಸಪೋರ್ಟ್ ಇಲ್ಲ.